Ambade recipe. This is masala vade which is called in the hotel. We call it as ambade, and further in this video it will be referred as ambade. This is channa dal, kadle bele. ಈ ಲೋಟದಲ್ಲಿ 1.5 ಲೋಟ ಅಷ್ಟು ಕಡಲೆಬೇಳೆ ಹಾಕೊಂಡಿದೆ. ಚನಾ ದಾಲ್ 1.5 glasses of this measurement. 1 fist of groundnut. This is regular store bought groundnut. 1 ಹಿಡಿಯಷ್ಟು ಕಡಲೆ ಬೀಜನೂ ಕೂಡ ಹಾಕೊಂಡು 3ರಿಂದ 4 ಗಂಟೆ ಕಾಲ ಬೇಳೆ ತೊಳೆದ ನಂತರ 3ರಿಂದ 4 ಗಂಟೆ ಕಾಲ ನೀರು ಹಾಕಿ ನೆನೆಸಿದೆ. This has been soaked, washed and then soaked for up to 3 to 4 hours now. This has been soaking for 3 to 4 hours. It has to soften and has to break between your nails like so. Now this will be washed thoroughly. Drain the water and wash it 3 to 4 times. ಈ ನೀರು ಬಸ್ದ್ಬಿಟ್ಟು 3ರಿಂದ 4 ಸತಿ ಫ್ರೆಶ್ ನೀರು ಹಾಕೊಂಡು ತೊಳ್ಕೋಬೇಕು. This is how she keeps moving her hand and kind of washing it as she drains the water. ಈ ತರ ಕೈ ಆಡಿಸಿ ಅದು ಸ್ವಲ್ಪ ತೊಳ್ಕೊಳ್ಳೋ ತರ ಮಾಡಿ ನೀರೆಲ್ಲ ತೆಕ್ಕೋಬೇಕು. ಈಗ ಈ ತರ ಒಂದು ಪಾತ್ರೆಗೆ ಹಾಕಿ ನೀರು ಅಷ್ಟನ್ನು ಇಳಿಯಕ್ಕೆ ಬಿಡತ್ತೆ. Now she's adding this to a vessel which is perforated or which has holes so that the water is completely drained. There should be no water content. ನೀರು ಉಳ್ಕೋಬಾರ್ದು, ಎಲ್ಲ ನೀರನ್ನು ಡ್ರೈನ್ ಮಾಡಬೇಕು. ದಿಸ್ ಇಸ್ ದ ಮಸಾಲಾ ದಟ್ ವಿಲ್ ಗೋ ಫಾರ್ ಆಂಬಡೆ. ಈ ಎಲ್ಲ ಸಾಮಗ್ರಿ ಇವಾಗ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು ಆಂಬಡೆಗೆ ಹಾಕಕ್ಕೆ. ದಿಸ್ ವಿಲ್ ಬಿ ಗ್ರೈಂಡೆಡ್ ಇನ್ ದ ಮಿಕ್ಸಿ ನೌ. This is hing or asafoetida, ginger, shunti, red chili. There is some badgi and guntur. Both are taken. ಎಷ್ಟಿದೆಯಮ್ಮ ಇದು? 4. ಇದು ಗುಂಟೂರು ಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಗುಂಟೂರು ಖಾರ ಬರುತ್ತೆ 4ರಿಂದ 5. ಇದು ಕೂಡ ಒಂದು 4ರಿಂದ 5. ಗುಂಟೂರು gives lot of heat. Badgi doesn't give too much of heat or spicy. She's taken 4 to 5. According to your taste, you can pick how much you want. This is green chili, some green chili as well, and curry leaf. While grinding, she's as well adding rock salt. Or you can add table salt if you don't have this. ಈ ರುಬ್ಕೊಳ್ಳುವಾಗ ಇದಕ್ಕೆ ಕಲ್ಲುಪ್ಪು ಇಲ್ಲದೆ ಇದ್ರೆ ಪುಡಿ ಉಪ್ಪು ಯಾವ್ದಾದ್ರು ಹಾಕೋಬಹುದು. ಗ್ರೈಂಡ್ ದಿಸ್ ವಿತೌಟ್ ಆಡಿಂಗ್ ವಾಟರ್. ನೀರು ಹಾಕೊಳ್ದಾರ ಇದನ್ನ ರುಬ್ಕೋಬೇಕು. ಅಟ್ ನೋ ಟೈಮ್ ಆಡ್ ಎನಿ ಎಕ್ಸ್ಟ್ರಾ ವಾಟರ್. ವಾಟ್ ಎವರ್ ದ ಚನಾ ದಾಲ್ ಹ್ಯಾಸ್ ಬಿನ್ ಸೋಕ್ಡ್, ದ ಮಾಯಿಶ್ಚರ್ ಇಟ್ ಹ್ಯಾಸ್ ಟು ಓನ್ಲಿ ದಟ್ ಮಾಯಿಶ್ಚರ್ ಈಸ್ ಯೂಸ್ ಟು ಮೇಕ್ ದಿಸ್ ಆಂಬಡೆ. ನೀರು ಮೇಲೆ ಹಾಕೊಳ್ಳೋದೇ ಇಲ್ಲ. ಈ ನೆನೆಸಿರೋ ಕಡಲೆ ಬೇಳೆನಲ್ಲಿ ಏನು ತೇವಾಂಶ ಇರುತ್ತೋ ಅದರಲ್ಲೇ ಆಂಬಡೆ ಆಗುತ್ತೆ. Now she is going to grind this chana dal and the groundnut which has been soaking. ಕಡಲೆಬೇಳೆ ಮತ್ತು ಕಡಲೆ ಬೀಜ ನೆನೆಸ್ಕೊಂಡಿರೋದು ನೀರು ಎಲ್ಲ ಹೋದ್ಮೇಲೆ ಈಗ ಅದನ್ನು ರುಬ್ಕೊಳ್ಳುತ್ತೆ ತರ್ತರಿಯಾಗಿ. Now this masala paste that has been grinded, she is adding to this chana dal so that it will mix well. ಈ ಮಸಾಲೆ ಇವಾಗ ಖಾರ ರುಬ್ಕೊಂಡಿದ್ದು ಈ ಕಡಲೆಬೇಳೆ ಜೊತೆ ಹಾಕಿ ರುಬ್ಬತ್ತೆ, ಯಾಕಂದ್ರೆ ಅದು ಸರಿಯಾಗಿ ಹೊಂದ್ಕೊಳ್ಳುತ್ತೆ ಅಂತ. Also very important, she's just been pulsing once or twice and mixing with hand, again pulsing. Don't make it a paste. ಇದನ್ನ ಒಂದೆರಡು ಸತಿ ಪಲ್ಸ್ ಮಾಡಿ ತೆಗೆದು ಕೈಯಲ್ಲಿ ಕಲಿಸ್ಕೊಂಡು ತಿರ್ಗಾ ಇನ್ನೊಂದೆರಡು ಸತಿ ಪಲ್ಸ್ ಮಾಡತ್ತಷ್ಟೇ. ತುಂಬಾ ನುಣ್ಣಗೆ ಮಾಡ್ಕೋಬೇಡಿ. This is how it looks. Some of the dal is retained, the shape full dal is retained, and some have grinded, and even the groundnut as well. ಈ ತರ ಬೇಳೆ ಹಾಗೇನೂ ಇರುತ್ತೆ, ಅರ್ಧ ರುಬ್ಬಿರೋದು ಇರುತ್ತೆ. ಈ ತರ ಇರಬೇಕು ಹಿಟ್ಟು. ಇವಾಗ ಮಿಕ್ಕಿರೋ ಹಿಟ್ಟನ್ನು ತಿರ್ಗಾ ಇನ್ನೊಂದ್ಸತಿ ರುಬ್ಕೊಳ್ಳುತ್ತೆ ಖಾರ ಹಾಕೊಂಡು. ಇಫ್ ಇಟ್ ಡಸಂಟ್
fit into the jar at one shot. You can do it second. This is she's ಇವಾಗ ಖಾರ ಮತ್ತು ಬೇಳೆ ರುಬ್ಕೊಂಡಿರೋ ಮಿಶ್ರಣಕ್ಕೆ ಕಾಯಿ ತುರಿ, ಹಸಿ ಕಾಯಿ ತುರಿ ಮತ್ತು ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕತ್ತೆ. ಆಮೇಲೆ ಕಾದ ಎಣ್ಣೆ ಕೂಡ. ದ ದಾಲ್ ಆ್ಯಂಡ್ ದ ಮಸಾಲಾ ವಿಚ್ ವಾಸ್ ಗ್ರೈಂಡೆಡ್ ಟು ದಟ್ she added freshly grated coconut and freshly chopped coriander. Also later little heated oil will be added. ಕಾದಿರೋ ಎಣ್ಣೆ, ಕಡಲೆಕಾಯಿ ಎಣ್ಣೆ ಇದು. ದಿಸ್ ಇಸ್ ಗ್ರೌಂಡ್ನಟ್ ಆಯಿಲ್ that is heated. She added 2 big spoonful of heated oil. The hot oil is added so that it will be crispy. ಕಾದಿರೋ ಎಣ್ಣೆ ಹಾಕೋದು ಗರ್ಗರಿ ಬರಲಿ ಅನ್ನೋದಕ್ಕೆ. ಇದನ್ನ ಕಲಿಸ್ಕೊಳ್ಳಿ ಈಗ. ಮಿಕ್ಸ್ ದಿಸ್ ವೆಲ್ ನೌ. ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕಿದೆ. Half fresh coconut, grated coconut has been added to this. This will make up some 15 to 20 ಆಂಬಡೆ ಡಿಪೆಂಡಿಂಗ್ ಆನ್ ದ ಸೈಜ್ ಅಂಡ್ ಥಿಕ್ನೆಸ್. ಇದರಲ್ಲಿ ಒಂದು 15 ರಿಂದ 20 ಆಂಬಡೆ ನೀವು ಯಾವ ಹದದಲ್ಲಿ ಮಾಡ್ತೀರೋ ಅನ್ನೋದ್ರ ಅದಾಮೇಲೆ ಹಾಕುವಂತ. Now she is going to make balls of this and keep aside. Don't press it too much. Just let it form it in a very light hand. ತುಂಬ ಗಟ್ಟಿಗೆ ಮಾಡ್ಕೊಳ್ಳೋ ಗೋಜಿಲ್ಲ. ಈ ಥರ ಉಂಡೆ ಮಾಡ್ಕೊಂಡು ಆಮೇಲೆ ಎಣ್ಣೆಗೆ ಹಾಕಕ್ಕೆ ಮುಂಚೆ ಅದನ್ನು ಚಪ್ಪಟೆ ಮಾಡ್ಕೊಂಡು ಹಾಕತ್ತೆ. If this mixture is very watery and not taking the shape, then maybe you can add some besan to this. Besan or gram flour to this, very little, so that it will hold the shape. ಅಕಸ್ಮಾತ್ ಇದೇನಾದ್ರು ತುಂಬ ನೀರಾಗಿ ಅದು ಇದು ಆಕಾರ ಬರ್ತಿಲ್ಲ ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಆವಾಗ ಗಟ್ಟಿ ಬರುತ್ತೆ. ಆಗ ಈ ಶೇಪ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಈಗ ಎಣ್ಣೆ ಇದು ಚೆನ್ನಾಗಿ ಕಾದಿದೆ. ದಿಸ್ ಆಯಿಲ್ ಹ್ಯಾಸ್ ಬೀನ್ ಕ್ವೈಟ್ ಹಾಟ್. ದಿಸ್ ಇಸ್ ಹೌ ಶಿ ಇಸ್ ಗೋನ್ ಟು ಡೂ. ಶಿ ಇಸ್ ಗೋನ್ ಟು ಟೇಕ್ ದಿಸ್ ರೌಂಡ್ ಬಾಲ್ ಅಂಡ್ ಫ್ಲಾಟನ್ ಇಟ್ ಬಿಟ್ವೀನ್ ಹರ್ ಪಾಮ್ ಅಂಡ್ ದೆನ್ ಆ್ಯಡ್ ಟು ದ ಆಯಿಲ್. ಈ ಉಂಡೆ ಮಾಡ್ಕೊಂಡಿದ್ದನ್ನು ಗೋಲಾಕಾರ ಇದ್ದದ್ದನ್ನ ಈ ಥರ ಚಪ್ಪಟೆ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಹಾಕತ್ತೆ. ದ ಫ್ಲೇಮ್ ಹ್ಯಾಸ್ ಟು ಬಿ ಲೋ ಅಂಡ್ ಇಟ್ ಟೇಕ್ಸ್ ಅ ವೈಲ್ ಟು ಕುಕ್. ಉರಿ ಕಡಿಮೆ ಇಟ್ಕೊಂಡು ಇದು ಸ್ವಲ್ಪ ಹೊತ್ತು ಹಿಡಿಯತ್ತೆ ಬೇಯಕ್ಕೆ. ಜೋರು ಇಟ್ಕೊಂಡ್ರೆ ಬರೀ ಮೇಲೆ ಕೆಂಪಾಗತ್ತೆ, ಒಳಗಡೆ ಬೆಂದಿರೋದಿಲ್ಲ. ಬಾಣಲೆ ಎಷ್ಟು ದೊಡ್ಡದಿದೆ, ಎಣ್ಣೆ ಎಷ್ಟು ಹಾಕೊಂಡಿದ್ದೀರಾ ಅನ್ನೋದ್ರ ಮೇಲೆ 5 ರಿಂದ 6 ಹಾಕ್ಬೋದು. Depending on the size of your pan and the amount of oil, at one go you can add 5 to 6 or 6 to 7 if you have space. Take a thick bottom pan. ದಪ್ಪ ತಳ ಬಾಣಲೆ ತಗೊಳ್ಳಿ. ಇದು ಬೆಂದಿದೆ ಈಗ ಸ್ವಲ್ಪ, ಅದಕ್ಕೆ ತಿರುವು ಹಾಕ್ತಿದೆ. This has been flipped once. Flip it only when you feel that it is cooked for a while, otherwise it will break it has happened in our pan. ಸ್ವಲ್ಪ ಬೆಂದ ನಂತರ ಮೊದಲನೇ ಸತಿ ಕೂಡ ಬೆಂದ ನಂತರ ತಿರುವು ಹಾಕೊಳ್ಳಿ, ಇಲ್ಲದೆ ನಂತರ ಈ ಥರ ಒಡೆದೋಗುತ್ತೆ. ಅರ್ಜೆಂಟ್ ಇದ್ರೆ ಇದೇ ಹಿಟ್ಟಿಗೆ ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಪುದೀನ ಹಾಕಿ ತುಂಬ ಜನ ಮಾಡ್ತಾರೆ. ನಮ್ಮನೆದ್ರಲ್ಲಿ ಹಾಕೋದಿಲ್ಲ, ಆಪ್ಷನಲ್, ಬೇಕಿದ್ರೆ ಹಾಕೊಂಡು ಮಾಡಬಹುದು. ಹಬ್ಬಗಳಲ್ಲಂತೂ ಈ 3 ಯಾವುದೂ ಹಾಕಲ್ಲ, ಇದೇ ರೀತಿ ಮಾಡೋದು. ಹಬ್ಬ ಅಲ್ಲದೆ ಇರೋ ದಿವಸ ಬೇಕಾದ್ರೆ ಈಗ ಹೇಳಿದ ಈರುಳ್ಳಿ, ಪುದೀನ, ಸಬ್ಬಕ್ಕಿ ಸೊಪ್ಪು ಹಾಕೊಂಡು ಮಾಡಬಹುದು. ಟು ದ ಸೇಮ್ ಮಿಕ್ಸ್ಚರ್ ಮೆನಿ ಪೀಪಲ್ ಆ್ಯಡ್ ಆನಿಯನ್, ಪುದೀನ, ದಟ್ ಈಸ್ ಮಿಂಟ್ ಲೀವ್ಸ್, and dill leaves, or it is locally called sabbakki soppu. You can add either of these or all of these, especially on festivals days. None of these are added. On other days when you make, you can add onion, pudina, mint leaves or dill. This has been cooking for a while now and it has to be so much brown. ಇದು ಒಂದು ಸ್ವಲ್ಪ ತಿಂದ ಬೇಯ್ತಾ ಇದೆ. ಇಷ್ಟು ಕೆಂಪು ಬಣ್ಣ ಬಂದ ಮೇಲೆ ತೆಕ್ಕೊಳ್ಳಿ.
ಲೋ ಫ್ಲೇಮಲ್ಲೇ ಮಾಡಿದೆ. ದಿಸ್ ಹ್ಯಾಸ್ ಬೀನ್ ಫ್ರೈಡ್ ಇನ್ ದ ಲೋ. ಆಂಬಡೆ ಮಜ್ಜಿಗೆ ಹುಳಿ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅಲ್ಲದೆ ಇದ್ರೂ ಚಟ್ನಿ ಅಥವಾ ಗಸಗಸೆ ಪಾಯಸನೂ ಇದ್ರ ಜೊತೆ ತಿನ್ಬೋದು. ಅದ್ರ ರೆಸಿಪಿ ಇದೆಲ್ಲದ್ರದ್ದು ಮಜ್ಜಿಗೆ ಹುಳಿ ಪಾಯಸ ಮತ್ತು ಚಟ್ನಿ ರೆಸಿಪಿ ಅಥವಾ ಪ್ಲೇಲಿಸ್ಟ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೆ. ದಿಸ್ ಆಂಬಡೆ ಗೋಸ್ ವೆರಿ ವೆಲ್ ವಿತ್ ಮಜ್ಜಿಗೆ ಹುಳಿ, of which that's a kind of sambar which is done with curd. It's a very good combination to have with rice, the recipe of which will be added to the description. Otherwise, this ambade goes well with poppy seed kheer or paisa, also with any of the coconut chutney, of which recipe will be added into the